ಆನೆಯ ಮೇಲೆ ಅಂಬಾರಿ ಒಳಗೆ ಸ್ವಾಮೀಜಿ ಮೆರವಣಿಗೆ ನಿಂತೋಯ್ತು. ಸ್ವಾಮೀಜಿ ಮೆರವಣಿಗೆ ನಿಂತೋಯ್ತು. ಅಡ್ಡ ಪಲ್ಲಕ್ಕಿ ಹೊರಲು ಜನರಿರುವಾಗ ಹೌದಾ ಶ್ರೀಗಳ ಪಯಣಕ್ಕೆ ಮೆಚ್ಚುಕಾರಿರುವಾಗ ಅಡ್ಡ ಪಲ್ಲಕ್ಕಿ ಹೊರಲು ಜನರಿರುವಾಗ ಶ್ರೀಗಳ ಪಯಣಕ್ಕೆ ಕಾರಿರುವಾಗ ಆನೆ ಸಾಕುವ ಸಹವಾಸ ಸಾಕಾಯಿತು ಸಾಕು ಸಾಕಾಯಿತು. ಶ್ರೀ 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 ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ಸತ್ಯಾನಂದ ನಿತ್ಯಾನಂದ ಅಲ್ಲ ಕಣಿಯ ಬೆಳಗ್ಗೆಯಿಂದ ಸಾಯಂಕಾಲ ಆನೆ 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 ಈ ಆನೆ ರೇಕ್ಷಿ ಒಳ್ಳೆ ಬೀಗಲಾಗಿ ಕಿಟ್ಕೊಂಡ್ಬಿಟ್ಟಿದೆ ಕಣಿಯ. ಈ ಆನೆಯ ವಿಲೇವಾರಿ ನಮಗೆ ದೊಡ್ಡ ತಲೆನೋವಾಗಿ. ಸತ್ಯ ಯಾರು ಆನೆಯನ್ನು ಕೊಂಡುಕೊಳ್ಳಕ್ಕೆ ಮುಂದೆ ಬಂದ್ರೇನು? ಇನ್ನೂ ಇಲ್ಲ ಗುರುಗಳೇ. ಜಿಲ್ಲೆಯಾದ್ಯಂತ ಎಲ್ಲಾ ಪತ್ರಿಕೆಗಳಲ್ಲೂ ಜಾಹೀರಾತು ಕೊಟ್ಟಿದ್ದೀವಿ. ಆದರೆ ಆನೆ ಅಂದ್ರೆ ಸಾಮಾನ್ಯ ಪ್ರಾಣಿಯಲ್ಲ. ಮಠದಂತ ಮಠಕ್ಕೆ ಆನೆ ಸಾಕಬೇಕಾಗಿಲ್ಲ ಅಂದರೆ ಇನ್ನು ಜನಸಾಮಾನ್ಯರಿಗಿದು ಅಸಾಧ್ಯವೇ ಸರಿ. ಎಂಥೆಂಥ ಪ್ರಾರಂಭಗಳನ್ನು ಸಾಕ್ತಾ ಇದ್ದೀನಿ. ಇಷ್ಟು ದೊಡ್ಡ ಮಠದಲ್ಲಿ ಒಂದು ಆನೆ ಸಾಕೋದು ಕಷ್ಟವೇನೋ? ಅದೇನು ಕಷ್ಟವಲ್ಲ. ಆದ್ರೆ ಆನೆಯ ಮಾಲಕನಿದಾನಲ್ಲ, ನಾವೇನಾಗಿಲ್ಲ ಅವನನ್ನ ಸಾಕೋದೇನಪ್ಪ ಹೌದು ಗುರುಗಳೇ, ಹೌದು. ಆ ಕುಡಿದ ವೇರಾಯುಧದಿಂದ ನಮ್ಮ ಮಠದ ಮಾನ ಮರ್ಯಾದೆ ಎಲ್ಲ ಮೂರು ಕಾಸಿಗೆ ಹರಾಜಾಗ್ತಾಯಿದೆ ಗುರುಗಳೇ. ಮಠಕ್ಕೆ ಬಂದಂತ ಭಕ್ತಾದಿಗಳಿಂದ ಸಾಮಾನ್ಯ ಕುಡಿದು ಎಣ್ಣೆ ಇದನ್ನ ಮಾಡಿ ನಮಗೆ ತುಂಬಾ ಮುಜುಗರವಾಗ್ತಾ ಇದೆ ಗುರುಗಳೇ. ಗುರುಗಳೇ ಗುರುಗಳೇ ಹೀಗೆ ಮಾಡಿದ್ರೆ ಹೇಗೆ? ಏನಾದ್ರೂ ಮಾಡಿ ಈ ಕುಡಿದ ವೇರಾಯುಧನನ್ನ ನಮ್ಮ ಮಠದಿಂದ ಓಡಿಸಲೇಬೇಕು ಗುರುಗಳೇ, ಓಡಿಸಲೇಬೇಕು ಗುರುಗಳೇ. ಸತ್ಯ ಗುರುಗಳೇ, ಗುರುಗಳೇ, ಏನಪ್ಪ ಮಾಡೋದು? ಇದೊಂದು ರೀತಿ ಬಿಸಿ ತುಪ್ಪ ಇದ್ದ ಹಾಗೆ. ನುಂಗೋ ಹಾಗೂ ಇಲ್ಲ, ನುಂಗೊಳ್ಳೋ ಹಾಗೂ ಇಲ್ಲ. ನಂಗೆ ಆಗಿಲ್ಲ, ಗುರುಗಳು ಆಗಿಲ್ಲ, ನಂಗೆ ಆಗಿಲ್ಲ, ಅಯ್ಯಪ್ಪ, ತಿರುಗುತ್ತೇವೆ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ನಿಮ್ಮ ಕಷ್ಟ ನನ್ನದಾದ್ರೆ ನೀವು ಒಳ್ಳೆ ಹಾಸ್ಯ ಮಾಡ್ತೀರೋ. ಹೀಗೆ ಮಾಡಿದ್ರೆ ಹೇಗೆ? ಈ ಆನೆಯನ್ನು ಯಾರು ಕೊಂಡುಕೊಳ್ತಾರೋ ಅವರಿಗೆ ಮಾವುತನನ್ನ, ಅದೇ ಕುಡುಕ ಮಾವುತನನ್ನ ಉಚಿತವಾಗಿ ಕೊಡ್ತೇವೆ. ಆ ರೀತಿ ಪ್ರಚಾರ ಮಾಡಿಸಿ ಎರಡೂ ಪ್ರಾರಬ್ಧಗಳು ಮಠದಿಂದ ತೊಲಗಿದ್ರೆ ಸಾಕು. ಏನಪ್ಪ? ಮಠದವರೇನೋ ಮಾರ್ಲಿಕ್ಕೆ ಸಿದ್ಧ, ಹೌದು. ಆದ್ರೆ ಕೊಟ್ಕೊಳ್ಳೋರೇನಲ್ಲ ಗುರುಗಳೇ. ಯಾರು ಕೊಡ್ಕೊಳ್ಳೋದಿಲ್ವೇ? ಹೌದು ಗುರುಗಳೇ, ಈ ಕುಡುಕ ವೇರಾಯುಧನ ಬಗ್ಗೆ ಗೊತ್ತಿದ್ದ ಜನ ಆನೆಯನ್ನು ಒಪ್ಪಿಕೊಂಡ್ರು ಸಹಿತ ಆ ಕುಡುಕ ಮಾವುತನನ್ನ ಒಪ್ಪಿಕೊಳ್ಳಲಾರರು ಗುರುಗಳೇ. ಯಾರಾಗಿಲ್ವೋ? ಕಾಲು ತೋರಿಸ್ದೆ ಅದು ತೋರಿಸ್ತಾ ಮನೆ ಹೆಸರು ಹೇಳೋದಿಲ್ಲ, ಮುಖ ತೋರಿಸೋದಿಲ್ಲ. ಯಾರಪ್ಪ ಇವ್ನು ಯಾರು ಅಂತ ತಿಳ್ಕೊಳ್ಳೋದು? ಯಾರು ನೀನು? ಪ್ರಾರಂಭವೇ ನೀನು ಮುಂದಾಗುವ ಕೃಷ್ಣೇಗೌಡ ಏನು ಎದ್ದೇಳಿ
ಅಂದ್ಬಿಡುತ್ತೆ ಕಣಪ್ಪ. ಈ ಮಾರ್ಕೆಟ್ ಅಲ್ಲಿ 10 ಲಕ್ಷ ಬಾಳುತ್ತೆ ಆನೆ ಅಂದ್ರೆ. ಪಾಪ ನಮ್ಮ ಗೌಡರು, ನಮ್ಮ ಕೃಷ್ಣೇಗೌಡರು ಅಂತ ಕೇವಲ 10,000ಕ್ಕೆ ಕೊಟ್ಟು ಬಿಡ್ತಾ ಇದ್ದಾರೆ. ತಗೊಂಡು ಹೋಗಿ ನಿಮ್ಗೆ ಒಳ್ಳೇದಾಗುತ್ತೆ ಕಣಪ್ಪ. 10,000 ನನ್ನ ವ್ಯಾಪಾರದಲ್ಲಿ ಎಲ್ಲ ನಾಯ್ತಾ ಹೋಗ್ಬಿಡೋದು ಗುರುಗಳೇ. ನನ್ನ ಹತ್ರ 1 ರೂಪಾಯೂ ಇಲ್ಲ. ನನಗೇ ಆಶೀರ್ವಾದ ಮಾಡಿದ್ರೆ ನೋಡ್ರೆ, ಇಲ್ಲಿ ನಮ್ಮ ಸ್ವಾಮೀಜಿಗಳು ಹೇಳಿರುವ ಮಾತು ಇದುವರೆಗೂ ಯಾವುದು ಸುಳ್ಳೇ ಆಗಿಲ್ಲ. ಹೌದು, ಅವರು ಕಲಿಯುಗದ ಜನರನ್ನು ಉದ್ಧಾರ ಮಾಡಲಿಕ್ಕೆ ಹುಟ್ಟಿರುವ ನೆಲದ ದೇವರು. ಇನ್ನು ನಿಮ್ಮ ಕಷ್ಟಗಳೆಲ್ಲ ಮುಗಿಸುವಂತ ತಿಳ್ಕೊಳ್ಳಿ. ಇಷ್ಟು ಹಾಕದಂತೆ ಅಷ್ಟು ದೊಡ್ಡ ಆನೆ ಯಾರು ಕೊಡ್ತಾರೆ ಹೇಳಿ? ಏನೋ ನಮ್ಮ ಗುರುಗಳಿಗೆ ನಿಮ್ಮ ಮೇಲೆ ಕರುಣೆ ಉಕ್ಕಿ ಉಕ್ಕಿ ಬಂದಿದೆ. ಕೊಟ್ಟದ್ದೆನ್ನುವ ಪ್ರಸಾದ ತಿಳ್ಕೊಂಡು ಕರ್ಕೊಂಡು ಹೋಗಿ. ಆಗಕ್ಕಿಲ್ಲ ಸ್ವಾಮಿ, ಆಗಕ್ಕಿಲ್ಲ. ನೋಡ್ರೆ, ಕೃಷ್ಣೇಗೌಡ್ರೆ, ಇಲ್ಲಿ ಬನ್ನಿ. ನಿಮ್ಮ ಕಷ್ಟ ನಮಗೆ ಚೆನ್ನಾಗಿ ಅರ್ಥ ಆಯ್ತು. ಪಾಪ ನಿಮ್ಮನ್ನು ನೋಡಿದ್ರೆ ನನಗೆ ಅಯ್ಯ ಅನ್ಸುತ್ತೆ. ಒಂದು ಕೆಲಸ ಮಾಡಿ, ಹೇಗೂ ದೀಪಾವಳಿ ಸೀಸನ್ ನಡೀತಾ ಇದೆ. ಎಲ್ಲ ವಸ್ತುಗಳನ್ನು ಅರ್ಧ ರೇಟಲ್ಲಿ ಕೊಡ್ತಾ ಇದ್ದಾರೆ. ಶಾಂತಿ 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 ಸಮಾಧಾನ. ಗೌಡ್ರೆ, ಯೋಚನೆ ಮಾಡಿ, ಒಳ್ಳೆ ಆಫರ್ ನಡೀತಾ ಇದೆ. ಏನಂದ್ರೆ ಆನೆ ತಗೊಂಡ್ರೆ ಮಾವುದ ಫ್ರೀ, ಮಾವುದ ತಗೊಂಡ್ರೆ ಗಂಟೆ ಫ್ರೀ, ಆನೆ ಫ್ರೀ, ಮಾವುದ ಫ್ರೀ, ಮಾವುದ ಫ್ರೀ, ಗಂಟೆ ಫ್ರೀ, ಆನೆ ಫ್ರೀ, ಮಾವುದ ಫ್ರೀ, ಮಾವುದ ಫ್ರೀ, ಗಂಟೆ ಫ್ರೀ. ಈಗ ಅಂದ್ರಲ್ಲ, ಕೊಟ್ಬಿಡಿ, ತಗೊಂಡು ಹೊಂಟೋಗ್ತೀನಿ. ಈಗ ಪ್ರಾಣಿ ಉಂಟೆ, ಹಾಗೆಲ್ಲ ಮಠದನ್ನ ದೇವರ ಸೊತ್ತುಗಳನ್ನ ಉಚಿತವಾಗಿ ಕೊಡ್ತಾರೆ. ಕೊಡಬಾರ್ದು ಕಣ. ಈಗ ಧರ್ಮ ಸುತ್ತಕೊಂಡ್ಬಿಡುತ್ತೆ, ಪಾಪ ಬಂದ್ಬಿಡುತ್ತೆ, ಎప్పుడు ಕೊಂಡು ಹೋಗ್ಬಿಡ್ತೀಯ. ಏನು ಮಠದ್ದು ಏನಾದ್ರೂ ಸ್ವಲ್ಪ ದುಡ್ಡು ತಗೊಂಡು ಹೋಗ್ಬೇಕಪ್ಪ. ಬಾಯ್, ಒಂದು ಕೆಲಸ ಮಾಡಿ. ನಮ್ಮ ಮಠದಲ್ಲಿ ಮಾವುತ ಇದ್ದಾನಲ್ಲ, ವೇದ ಇಲ್ಲ, ಏನೋ ಸ್ವಲ್ಪ ಸಣ್ಣ ಪುಟ್ಟ ಖರ್ಚುಗಳಿಗೆ ಸಾಲ ಮಾಡಿಬಿಟ್ಟಿದ್ದಾನೆ. 2,000 ಹಾಕಿ. ಆ 2,000ವನ್ನು ತೀರಿಸಿ ಆನೆ ಕರ್ಕೊಂಡು ಹೋಗ್ಬಿಡು. ಆಗಕ್ಕಿಲ್ಲ. ನೀವು ಲಕ್ಷ 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 ಸಂಪಾದನೆ ಮಾಡ್ಬೋದು ನೋಡ್ರಿ. ಹೌದಲ್ವಾ? ಕೇವಲ 2,000 ರೂಪಾಯಿಗೆ ಲಕ್ಷ ಲಕ್ಷ ಸಂಪಾದನೆ. ಅದು ಅಲ್ಲದೆ ಆನೆ ತಗೊಂಡ್ರೆ ಮಾತಾಡಿದ್ರೆ, ಮಾತ ತಗೊಂಡ್ರೆ ಗಂಟೆ ಫ್ರೀ. ಆಗಬಹುದು, ಆಗಬಹುದು ಗುರುಗಳೇ, ಆಗಬಹುದು. ಆಗಬಹುದು. ವಾ, ಇನ್ನು ಮಾತು ಬದಲಾಯಿಸೋದಿಲ್ವಾ? ಇಲ್ಲ ಇಲ್ಲ, ಖಚಿತವೋ? ಖಚಿತ. ಕಲಿಯುವ ಪರವಾಗಿಲ್ಲ. ವೇಲಾಯುಧ, ವೇಲಾಯುಧ, ವೇಲಾಯುಧ. ಇವನೇ ನೋಡಿ ಮಾವುತ ಕುಡಿತವೆ ಇವನ ಕಾಯಕ. ಇವನೇ ನೋಡಿ ಮಾವುತ ಕುಡಿತವೆ ಇವನ ಕಾಯಕ. ಬೆಟ್ಟದತ್ತ ಆನೆ ದುಡಿತದ ಕೊಡುಕನ ಮಾತು ಕೇಳುತ್ತಾ, ಸನಕಲನ ಮಾತು ಕೇಳುತ್ತಾ. ಇವನೇ ನೋಡಿ ಮಾವುತ ಕುಡಿತವೆ ಇವನ ಕಾಯಕ. ಇವನ ಹೆಸರು ವೇಲಾಯುಧ ಅಂತ. ಕೇರಳದ ಮಲಯಾಳಿ. ಕುಡಿಯುವುದೇ ಇವನ ಕಾಯಕ. ಈ ಕೋಳಿ ಕುರಿ ಸಾಕಿರೋರು ನೀವು ನೋಡಿರ್ತೀರ. ಇವರಲ್ಲಿ ಎಷ್ಟೋ ಜನ ಸಾಕಿರ್ತಾರೆ. ಹಸು ಸಾಕಿರೋರ್ನು ನೋಡಿರ್ತೀರ, ಹಂದಿ ಸಾಕಿರೋರ್ನು ನೋಡಿರ್ತೀರ. ಆದ್ರೆ ಯಾರಾದ್ರೂ ಇವರಲ್ಲಿ ಆನೆ ಸಾಕಿರೋರು ನೋಡಿದ್ದೀರೇನ್ರಿ? ನೀವು ಮನೆಗೆ ತಗೊಂಡು ಹೋಗಿ ಆನೆ ಸಾಕೊಂಡ್ರಿ ಅಂತ ತಿಳ್ಕೊಳ್ಳಿ. 10 ಊರಲ್ಲಿ ಕೃಷ್ಣೇಗೌಡ ಆನೆ ಸಾಕಿದಾನೆ, ಇದು ಕೃಷ್ಣೇಗೌಡದ ಆನೆ ಅಂತ ಪ್ರಸಿದ್ಧಿ ಆಗ್ಬಿಡುತ್ತೆ, ಕೀರ್ತಿ ಬರುತ್ತೆ ಕಣಪ್ಪ. ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ. ಮುಂದೆ ಏನಾಗುತ್ತೆ ನೀವೇನು? ಆ ಸ್ವಾಮಿಗಳ ಆಶೀರ್ವಾದ. ರಾಜ, ನಾಗರಾಜ, ನನ್ನ ಕಚೇರಿಗೆ ಬಂದು ನನಗೆ ಧಿಕ್ಕಾರ ಕೊಡೋದಕ್ಕೆ ನಿಮಗೆ ಎಷ್ಟು ಒಪ್ಪು? ನಮ್ಮ ಹೆಸರು ಕೇಳಿದ್ರೆ ಸಾಕು, ಕಾಡು ಗಲ್ಲದ ಗಡ ಗಡ ನಡಗಿ ಬಿಡ್ತಾರೆ. ನನ್ನ ಕಚೇರಿ ಏನಾಗ್ಬೇಕು ಅಂತ ಹೇಳ. ಏನ್ರಿ ಹೇಳೋದು?
ಆ ನೀಲಗಿರಿ ತೋಪುಗಳನ್ನು ಬೆಳೆಸಿದೀವಲ್ಲ, ಅದನ್ನು ತಿನ್ನಕ್ಕೆ ಊರೊಳಗಡೆ ಬಂದಿದೆ ಅಂತ ನೀವು ಯಾರೋ ಚಿತಾವಣೆ ಮಾಡಿಕೊಟ್ಟಿದ್ದಾರೆ. ಅವ್ರು ಹಾಕೊಟ್ಟಿರೋದನ್ನು ಕೇಳಿ ಇಲ್ಲಿ ಬಂದು ಧಿಕ್ಕಾರ ಕೂಗ್ತಾ ಇದ್ದೀರಾ? ಅಕೇಶಿಯಾ ನೀಲಗಿರಿ ತೋಪನ್ನು ನೋಡಕ್ಕಲ್ವೋ ಆನೆ ಬರೋದು? ಅನ್ಯಾಯವಾಗಿ ನಮ್ಮ ನರ್ಸರಿನ ಹಾಳು ಮಾಡಿಬಿಟ್ರಲ್ಲ. ಯಾತಕ್ಕೋಸ್ಕರ ಆನೆಗಳು ಊರಿಗೆ ಬರ್ತಾ ಇದೆ ಅಂತ ನಾನ್ ಹೇಳ ನಾಲ್ಕು ಜನ ಒಟ್ಟುಗಿದ್ದೀರಿ ಅಂತ ನಿಜ ಹೇಳ್ತೀನಿ ಕೇಳಿ. ಆ ಗೂಳೂರು ಮಠದಿಂದ ಕೃಷ್ಣೇಗೌಡ ಹೆಣ್ಣಾನೆ ತಂದಿದ್ದಾರೆ. ಹೆಣ್ಣಾನೆ ಬೆದೆಗೆ ಬಂದಿದೆ. ಆ ಬೆದೆಗೆ ಬಂದಿರೋ ವಾಸನೆ ಹಿಡ್ಕೊಂಡು ಕಾಡಲ್ಲಿರೋ ಗಂಡಾನಿಗಳೆಲ್ಲ ನೀಟಾಗಿ ತೀರಿಸ್ಕೊಳಕ್ಕೆ ಊರಿಗೆ ಬರ್ತಾ ಇದೆ. ಗೊತ್ತಾಯ್ತಾ? ಇರೋ ಕಾರಣ ಹೇಳಿದ್ದೀನಿ, ನೀವು ಕೇಳಿದ್ರೆ ಕೇಳಿ, ಇಲ್ಲ ಗಂಟಲು ಕಿತ್ತೋಗಂಗೆ ಕಿರುಚ್ಕೊಳ್ಳಿ. ದಿಕ್ಕ ದಿಕ್ಕ ಅಲ್ರಿ ನಾಗರಾಜ್, ನಿಮ್ ಡಿಪಾರ್ಟ್ಮೆಂಟ್ ಮರ ಕಡಿದ್ರೆ ಅವನ ಮೇಲೆ ಕಾನೂನು ಕ್ರಮ ತಗೊಳ್ರಿ. ಅದು ಬಿಟ್ಟು ನನ್ ಕೊಡ್ಲಿ ತಗೊಂಡು ನಿಮ್ಮ ಆಫೀಸರ್ ಇಟ್ಕೊಂಡಿದ್ದೀರಲ್ರಿ, ಇದು ಸರಿನಾ? ಹೇಳ್ತೀನಿ, ನೀವೇನು ಅವನಿಗೆ ಕೊಟ್ಟಿರೋದು ನೀವು ಕಥೆ ಬರೆಯೋ ಪೆನ್ನು ಅಂತ ತಿಳ್ಕೊಂಡ್ರ? ಕೊಡಲಿ ರಬ್ಬನ್ನು ತಿಂಡಿಯೋದು ರಬ್ಬನ್ನು. ಅವನದನ್ನು ತಗೊಂಡು ಹೋಗಿ ಮರ ಕಡಿತಾನೋ ಇಲ್ಲ ಮನುಷ್ಯನ್ನೇ ಕಡಿತಾನೋ ಈ ಯಾವನು? ಕೋರ್ಟಲ್ಲಿ ಹೋದ್ರೆ ಕೇಳೋದು ಎವಿಡೆನ್ಸ್. ಎವಿಡೆನ್ಸ್ ಕೇಳುವಾಗ ನಾವು ರಬ್ಬನನ್ನು ಹಾಜರುಪಡಿಸ್ಬೇಕು. ಅದನ್ನ ನಾವು ಕೊಟ್ಟು ಕಳಿಸ್ಬಿಟ್ರೆ ಏನು ಅಂತ ಹೇಳಿ? ನಿಮಗೆ ಕೋರ್ಟಿನ ವಿಷಯಗಳ ಏನೂ ಗೊತ್ತಾಗುದಿಲ್ಲ, ಬರೀ ಕಥೆ ಬರೀತೀವಿ. ನೋಡ್ರಿ, ಕೋರ್ಟ್ ಅಲ್ಲಿ ಕೇಳ್ತಾರೆ ಮರ ಕಡ್ದೆ ಅಂತ ನಾನು ಹೇಳ್ತೀನಿ. ಮರ ಯಾವ್ದು ಕಡ್ದ? ಕತ್ತಿನ ಕತ್ತರಿಸಿದ್ನ, ಕೊಡಲಿ ಕೊಚ್ಚಿದನ, ಇಲ್ಲ ಗರಗಸದಲ್ಲಿ ಕೊಯ್ದನ ಅಂತ ಏನ್ ಹೇಳಿದೀನಿ ನಾನು ಅವಾಗ? ಆವಾಗ ನಾನು ಹೋಗಿ ರಬ್ಬನ್ ಇಟ್ರೆ ಕ್ರೈಮ್ ಪ್ರೂವ್ ಆಗುತ್ತೆ. ಅಲ್ಲ ರೀ, ನಿಮಗೆ ಅಷ್ಟು ಬುದ್ಧಿ ಬೇಡ. ಇವನಿಗೆ ತಗೊಂಡು ಹೋಗಿ ಕೊಡಲಿ ಕೊಟ್ಟಿದ್ದೀರಿ. ಈ ಕ್ರೈಮ್ ಅಲ್ಲಿ ನಿಮ್ಮದು ತಪ್ಪೇ ಅಲ್ರಿ. ಕರೆಂಟ್ ಕಂಬದ ಮೇಲೆ ಮರ ಬಿದ್ದರೆ ಅದನ್ನ ಕಡಿಬಾರ್ದು ಅಂತ ಹೇಳ್ತಾರೋ ಮೊದಲನೇ ಫಾರೆಸ್ಟ್ ಆಫೀಸರ್ ನೀವೇ ಇರ್ಬೇಕು. ಕಥೆಗಾರರೆ, ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ನಂಬ್ಕೊಂತೀರಲ್ರಿ. ಈ ಕೆಇಬಿನವರು, PWDನವರು, ಟೆಲಿಫೋನ್ನವರು, ಇವರು 3 ಜನ ನಮ್ಮ ಫಾರೆಸ್ಟ್ ಆಫೀಸರ್ಗೆ ಎನಿಮಿಗಳಿದ್ದಾಗಿ. ಯಾವುದೋ ಒಂದು ಕಾರಣ ಹೇಳಿ ಸಾವಿರಾರು ಜನಕ್ಕೆ ನೆರಳು ಕೊಡೋ ಮರಗಳನ್ನ ಕತ್ತರಿಸ್ಬಿಡ್ತಾರೆ. ಅದಕ್ಕೆ ನಾನು ಯಾರು? ರಾಜ, ನಾಗರಾಜ. ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಕಥೆಗಾರರೇ. ಅವರವರ ಡಿಪಾರ್ಟ್ಮೆಂಟ್ ಕೆಲಸ ಅವರು ಮಾಡ್ತಾರೆ, ಅವುಗಳೆಲ್ಲ ನಿಮಗೆ ಹೆಮ್ಮೆ ಆಗ್ತದೆ. ಸ್ವಾಮಿ, ನೀವೇ ಹೀಗಂದ್ರೆ ಹೇಗೆ? ಹಂಗಂದ್ರೆ ನನ್ನ ಕೊಡ್ಲಿಗೆ ತರ್ಪಣ ಬಿಡಬೇಕು ಅಂತ ನಾನು ಹೇಳ್ತಿರೋದು. ಏನೋ ನಮ್ಮ ಡ್ರಾಯಿಂಗ್ ಕೊಡ್ತಾ ಇದೆಯಾ? ಏನೋ ಮರ ಯಾಕೋ ಕಡ್ದಿತ್ತು ಅಂತ ಹೇಳಿದ್ರೆ ನಮ್ಮ ಮೇಲಧಿಕಾರಿಗಳನ್ನು ಕೇಳ್ಕೊಡಿ ಅಂತ ನನಗೆ ಉತ್ತಾಯಿಸಿ ಸುಟ್ಟು ಬಿಡ್ತೀನಿ. ನಾಗರಾಜ್, ಸ್ವಲ್ಪ ಬಂದ್ರೆ ಅವರಿಗೆ ನಾನು ಬುದ್ಧಿ ಹೇಳ್ತೀನಿ. ಅಲ್ರಿ ದುರ್ಗಪ್ಪ, ಆ ಮರ ಬೀಳ್ಸಿದ್ದು ಆನೆ ಅಂತ ಆದ್ರೆ ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಕೇನೆ ನಿಮಗೆ ಗಾಡಿ. ಸರ್,
ಹೇಳ್ತಾ ಇದ್ದೀನಲ್ಲ ಸರ್, ಮರತದ ಲತ್ತಿ ಹಾಕಿದ ಅಂತ ಹೇಳ್ತೀರಲ್ಲ ಸರ್, ಇದು ಆನೆಗೆ ಸರ್, ಕಿತಾಪತಿ ಸರ್, ಹೇಳಿಸ್ಕೊಡ್ಲ? ನಾಗರಾಜ್, ನಾನು ಆಗ್ಲೇ ಹೇಳಿದ್ರಲ್ಲ, ರೇ ಈ ಕಣ್ಣಾರ ನೋಡಿದ್ರೆ ಆನೆದೇ ಕೆಲಸ ಅಂದ್ರೆ ರಿಟರ್ನ್ ಕಂಪ್ಲೇಂಟ್ ನೋಡ್ಕೊಂಡು ಸರ್, ಬರ್ತಿ ಸರ್, ನವಾರಣ ಸರ್, ನಾಗರಾಜ ಹೋಗಿ ಕೊಳ್ಳೆ ತಂದ್ಕೊಡ್ರಿ, ಒಳ್ಳೆಸ್ಕೊಂಡು ಹೋಗ. ಇವ್ರ ಮಕ್ಕ ನೋಡ್ಕೊಂಡು ಬಿಡ್ತಾ ಇದ್ದೀನಿ. ಇವ್ರು ಮಾತುಗಳಲ್ಲಿ ಸತ್ಯ ಅಂತ ತಿಳ್ಕೊಂಡಿದ್ದೀರಲ್ಲ, ನಿಮಗೂ ಬುದ್ಧಿ ಬೇಡವಾ ಸರ್? ಬನ್ನಿ ಸರ್, ನವಾರಣ ಸರ್, ನಮ್ಮ ಬಗ್ಗೆ ಗೊತ್ತು. ಇವ್ರ ಸಹವಾಸ ನಮ್ಗೆ ಆಗ್ಬೇಕು ಸರ್. ಏನಂದೆ? ನಮ್ಮ ಸಹವಾಸ ನಿನಗೆ ಬೇಡವಾ? ಕೊಡಲಿ ಕೊಟ್ಟಿದ್ದ ತಕ್ಷಣ ಕೊಬ್ಬು ಬಂದ. ನಾವೀಗಷ್ಟೇ ಬಂದು ಎಕ್ಸಿಟ್ ಆಗಿದೆ ನೋಡ್ಕೊತೀನಿ ನಿಂತೇವಿ. ಇಬ್ರು ಸರ್ ಹೌದು ಹೌದು, ಪಾಪ ಹೋಗಿ ಮಾತಾಡಕ್ಕೆ ಬರೋದಿಲ್ಲ, ಮರಣ ಹೊಂದಿಕೊಂಡಿದ್ದಾರೆ. ನಿಮ್ಮಲ್ಲೇ ಯಾರೋ ಒಬ್ರು ಈ ಕಳ್ಳನಾಟ ಸಾಗಿಸ್ತಾ ಇದ್ದೀರಿ. ಆ ಕಳ್ಳ ಸಾಗಾಣಿಕೆದಾರ ಯಾರು ಹೇಳ್ತೀರಿ? ನಮಗೇನು ಗೊತ್ತು? ನಾವು ಯಾರೋ ಇಬ್ರು ಸತ್ತೋಗಿದ್ದಾರೆ ಅಂತ ಪಾಪ ನೃತ್ತ ನೋಡಕ್ ಬಂದ್ವಿ. ನಮಗೆ ಸತ್ತಿರೋ ವಿಷಯ ಬೇಕಾಗಿಲ್ಲಪ್ಪ. ಗಂಧದ ಮಾಲ ಸಾಗಿಸ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಯಾರು ಪುಷ್ಪ ಲೋಕಲ್ ಜನ ನಿಮಗೆ ಗೊತ್ತಿಲ್ಲ ಅಂದ್ರೆ ಇನ್ಯಾರಿಗೆ ಗೊತ್ತಿರ್ತದೆ ಹೇಳ್ಬೋದೇ? ಸತ್ತೋದವ್ರನ್ನ ಬಿಟ್ಟು ನಿಮ್ ತರಿತೀನಿ ಜಾಸ್ತಿ ಆಗಿರೋದ ಮನುಷ್ಯ ಬರೋದು ಐತೇನೋ. ಈ ಇಬ್ರು ಹೆಣ್ಣದ ಜೊತೆಗೆ ನಿಮ್ಮಲ್ಲಿ ಒಬ್ರು ಹೆಣ್ಣ ಬಿದ್ರು ಸಾಕು, ಎಲ್ಲ ಸರೋಗುತ್ತೆ. ಏನ್ ಮಾಡ್ತಾ ಇದ್ರಿ ನೀವು? ಬನ್ನಿ ಅವ್ನು ಪಬ್ಲಿಕ್ ಜೊತೆ ಈ ರೀತಿ ಮಾಡಿದ್ರೆ ನಿಮ್ಗೆ ಒಳಗಾಗ್ಬಿಡ್ತೀನಿ. ನೀವೇನ್ ಮಾಡ್ತಾ ಇದ್ದೀರಿ? ಪಬ್ಲಿಕ್ ಜೊತೆ ಈ ರೀತಿ ಗಲಾಟೆ ಮಾಡ್ಕೊಂಡ್ರೆ ನಮ್ಗೆ ಇನ್ವೆಸ್ಟಿಗೇಷನ್ ಮಾಡಕ್ ತೊಂದರೆ ಆಗುತ್ತೆ. ಇನ್ವೆಸ್ಟಿಗೇಷನ್ ನಾವೇನು ಕರ್ನಾಟಕ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಅದನ್ನ ನಾವು ಮಾಡ್ತೀವಿ. ನೀವು ಇಲ್ಲಿ ಬಿದ್ದಿರೋ ಮರದ ತಿಮ್ಮಿಗಳು ಲೆಕ್ಕ ಹಾಕಿ ಮಾಜರ್ ಮಾಡಿ ರಿಪೋರ್ಟ್ ಕೊಡಿ ಸಾಕು. ಮರದ ತಿಮ್ಮಿಗಳು ಯಾರು ಸಾಗಿಸಿದ್ರು ಅಂತ ಗೊತ್ತಾಗ್ಬೇಕಲ್ಲ ಇನ್ಸ್ಪೆಕ್ಟ್ರೆ. ಸುಮ್ಮನೆ ಕೂಗ್ತಾ ಇದ್ದಲ್ಲ ಆಗ್ಲೇ. ಇವನ್ ಯಾರಪ್ಪ ಹೊಸ ಜಾಸ್ತಿ ಮಾತಾಡಿದ್ರೆ ಒಳಗಾಗ್ಬಿಡ್ತೀನಿ. ಹೆಣ್ಣುಗಳು ಒಳಗಾಕಿದ್ರೆ ಏನ್ ಮಾಡ್ತಾರೆ? ಇಲ್ಲಿರೋ ಹೆಜ್ಜೆಗಳು ಗೊತ್ತಿಲ್ಲ ನೋಡಿದ್ರೆ ಇವ್ರಿಬ್ಬರಿಗೆ ಸಾವಿಗೆ ಕಾರಣ ಆ ಕೃಷ್ಣೇಗೌಡರ ಆವಾನೇನೇ ಇರ್ಬೋದು. ನಾಗರಾಜ್ ಮಾಜಿ ಮಾಡ ಬನ್ನಿ. ಕೃಷ್ಣೇಗೌಡನ ನೋಡ್ತಾರೆ. ಬಾಡೂಟ ಬಾಡೂಟ ಬಾಡೂಟ. ಇಲ್ಲಿ ಬಾರೋ. ಸರ್, ಎಲ್ಲ ಬಂದೋಬಸ್ತ್ ಆಗಿದೆಯಾ? ಆಗಿದೆ ಸರ್. ಏನು ತೊಂದರೆ ಇಲ್ವಾ? ಏನಿಲ್ಲ. ನೀನು ಆ ಕೃಷ್ಣೇಗೌಡನ ಆನೆಯನ್ನೇನಾದ್ರೂ ನೋಡಿದ್ಯಾ? ಒಂದು ಕೆಲಸ ಮಾಡಿ, ಆ ಬಿದಿರು ಮಳೆ ದಿಬ್ಬದ ಹತ್ರ ಒಂದು ಹಳ್ಳ ಹರಿಯುತ್ತೆ, ಅಲ್ಲಿ ನೀರು ಕುಡಿಯಕ್ಕೆ ಆನೆ ಬರ್ಬೋದು. ಹೋಗಿ ನೋಡ್ಕೊಂಡು ಹೋಗಿ.
ನಿನ್ನಂತ ಪುಕ್ಕಲು ನನ್ನ ಮಗನ್ನ ಕರ್ಕೊಂಡ್ ಬಂದಿದ್ದೀನಲ್ಲ, ನನ್ನ ತಲೆಗೆ ಹೊಡ್ಕೊಬೇಕು. ಆಯ್ತು ಹೇಳು, ಎಲ್ಲಿ ನೋಡಿದೆ ಕೃಷ್ಣೇಗೌಡ ನಾವೇನು? ಆ ಬಿದಿರು ಮೇಲೆ ಕಾಡು ಕಡೆ ಹೋಯ್ತು ಸರ್. ಬಿದಿರು ಮಳೆ ಕಾಡು ಕಡೆಗೆ ಹೋಯ್ತಾ? ಇವತ್ತು ನಾನಿರ್ಬೇಕು